ಹಲೋ ಸ್ನೇಹಿತರೆ, ಇಂಡಿಯಾ ಫಾರ್ ಐಎಎಸ್ ಪ್ರಸ್ತುತಪಡಿಸುವ ಕೆಎಎಸ್ ಮೇನ್ಸ್ ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ಇಂದಿನ ದಿನ ಅಂದರೆ ಡೇ 43 ಕ್ವಶನ್ ಆ್ಯಂಡ್ ಆನ್ಸರ್ ಅಪ್ರೋಚ್ನ ಇವಾಗ ನಾವು ನೋಡೋಣ. ಸೊ ಕ್ವಶನ್ ಬಂದು ಯಾವ ರೀತಿಯಾಗಿದೆ ಅಂತಂದರೆ, ಡಿಸ್ಕಸ್ ದಿ ಕನ್ಸೆಪ್ಟ್ ಆಫ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಆ್ಯಂಡ್ ಇಟ್ಸ್ ರೋಲ್ ಇನ್ ಸಸ್ಟೈನಬಲ್ ಅಗ್ರಿಕಲ್ಚರ್, ಹೈಲೈಟ್ ಇಟ್ಸ್ ಬೆನಿಫಿಟ್ಸ್ ಆ್ಯಂಡ್ ಚಾಲೆಂಜಸ್. ಕ್ವಶನ್ ಬಂದು 10 ಮಾರ್ಕ್ಸ್ಗೆ, ವರ್ಡ್ ಲಿಮಿಟು 150 ಇದೆ. ಕನ್ನಡದ ಅವತರಣಿಕೆಯನ್ನು ನಾವು ನೋಡೋದಾದರೆ, ಸಮಗ್ರ ಕೃಷಿ ವ್ಯವಸ್ಥೆಯ ಪರಿಕಲ್ಪನೆ ಮತ್ತು ಸುಸ್ಥಿರ ಕೃಷಿಯಲ್ಲಿ ಅದರ ಪಾತ್ರವನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ. ಅದರ ಪ್ರಯೋಜನಗಳು ಮತ್ತು ಸವಾಲುಗಳನ್ನು ವಿಶ್ಲೇಷಿಸಿ ಅಂತ ಹೇಳಿದ್ದಾರೆ. ಆನ್ಸರ್ ಅಪ್ರೋಚ್ನ ಕನ್ನಡದ ಅವತರಣಿಕೆ ಮೊದಲ ಕೆಲವು ಸ್ಲೈಡ್ಸ್ಗಳಲ್ಲಿ ಇರುತ್ತೆ. ಅದನ್ನು ಕನ್ನಡದ ಅಭ್ಯರ್ಥಿಗಳು ಪಾಸ್ ಮಾಡಿ ನೋಟ್ಸ್ ಮಾಡ್ಕೋಬೇಕು. ಇಂಗ್ಲೀಷ್ ಅವತರಣಿಕೆಯ ಡಿಸ್ಕಷನ್ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮಾಡಲಾಗುತ್ತೆ. ಸೊ ಆನ್ಸರ್ನ ನಾವು ಒಂದು ಇಂಟ್ರೊಡಕ್ಷನ್ ಒಂದಿಗೆ ಸ್ಟಾರ್ಟ್ ಮಾಡಬೇಕು. ಇಂಟ್ರೊಡಕ್ಷನಲ್ಲಿ ಏನು ಬರೀಬೋದು? ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂದ್ರೇನು, ಅದರ ಡೆಫಿನೇಷನ್ ಬರೆಯೋದ್ರ ಮುಖಾಂತರ ನಾವು ಇಂಟ್ರೊಡಕ್ಷನ್ನ ಸ್ಟಾರ್ಟ್ ಮಾಡಬೇಕು. ಸೊ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂದ್ರೇನು? ಇಟ್ ಈಸ್ ಅ ಮಲ್ಟಿ ಕಾಂಪೋನೆಂಟ್ ಅಪ್ರೋಚ್. ಸೊ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮಲ್ಲಿ ಏನಿರುತ್ತೆ, ಮಲ್ಟಿಪಲ್ ಕಾಂಪೋನೆಂಟ್ಸ್ ಇರುತ್ತೆ. ವೇರ್ ಡಿಫ್ರೆಂಟ್ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್, ಈಗೇನು ಡಿಫ್ರೆಂಟ್ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಅನಿಮಲ್ ಹಸ್ಬೆಂಡ್ರಿ ಇರ್ಬೋದು, ಫಾರ್ಮಿಂಗ್ ಇರ್ಬೋದು, ಫುಡ್ ಪ್ರೊಸೆಸಿಂಗ್ ಇರ್ಬೋದು, ಅಂದರೆ ಪ್ರೈಮರಿ ಫುಡ್ ಪ್ರೊಸೆಸಿಂಗ್. ಸೊ ಈ ಎಲ್ಲ ಆ್ಯಕ್ಟಿವಿಟೀಸ್ನ ಏನು ಮಾಡ್ತಾರೆ, ಇಂಟಿಗ್ರೇಟೆಡ್ ಇನ್ ಅ ಮ್ಯೂಚುವಲಿ ಬೆನಿಫಿಷಿಯಲ್ ಮ್ಯಾನರ್. ಸೊ ಒಂದಕ್ಕೊಂದು ಮ್ಯೂಚುವಲಿ ಬೆನಿಫಿಷಿಯಲ್ ಮ್ಯಾನರಲ್ಲಿ ಇಂಟಿಗ್ರೇಟ್ ಆಗಿರೋ ಥರ ನೋಡ್ತಾರೆ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಆಪ್ಟಿಮಲ್ ರಿಸೋರ್ಸ್ ಯುಟಿಲೈಸೇಷನ್ ಆಗುತ್ತೆ. ಸೊ ವೇಸ್ಟ್ ಫ್ರಮ್ ಒನ್ ಕಾಂಪೊನೆಂಟ್ ಸರ್ವ್ಸ್ ಆಸ್ ದಿ ಇನ್ಪುಟ್ ಫಾರ್ ಅನದರ್, ಸೊ ಲೆಡಿಂಗ್ ಟು ದ ಸರ್ಕ್ಯುಲರ್ ಎಕನಾಮಿಕ್ ಪ್ರಿನ್ಸಿಪಲ್ಸ್. ಸೊ ದಿಸ್ ಈಸ್ ದಿ ಡೆಫಿನೇಷನ್ ಆ್ಯಂಡ್ ಅಡ್ವಾಂಟೇಜ್ ಆಫ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್. ಸೊ ಇಲ್ಲಿ ನಾವು ಇಂಟ್ರೊಡಕ್ಷನ್ ಬರೆದ್ಮೇಲೆ ನೆಕ್ಸ್ಟ್ ವಿ ಹ್ಯಾವ್ ಟು ಅಡ್ರೆಸ್ ದಿ ಮೇನ್ ಪಾರ್ಟ್ ಆಫ್ ದ ಕ್ವಶನ್. ಕ್ವಶನಲ್ಲಿ ಏನು ಕೇಳಿದ್ದಾರೆ, ಅದರದ್ದು ಪ್ರಯೋಜನಗಳನ್ನ ಕೇಳಿದ್ದಾರೆ, ಅಂದರೆ ಸಿಗ್ನಿಫಿಕೆನ್ಸ್ ಆ್ಯಂಡ್ ಚಾಲೆಂಜಸ್ ಬರಲಿ ಕೇಳಿದ್ದಾರೆ. ಸೊ ಆ ಪಾರ್ಟ್ನ ನಾವು ಅಡ್ರೆಸ್ ಮಾಡಬೇಕಾಗುತ್ತೆ. ಸೊ ಕೀ ಕಾಂಪೊನೆಂಟ್ಸ್ ಆಫ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್. ಸೊ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ನಾವು ಡಿಫೈನ್ ಮಾಡಿದ್ಮೇಲೆ, ಸೊ ಅದರಲ್ಲಿ ಏನು ಕಾಂಪೊನೆಂಟ್ಸ್ ಇರುತ್ತೆ, ಸೊ ಒಂದಕ್ಕೊಂದು ಕಾಂಪೊನೆಂಟು ಮ್ಯೂಚುವಲಿ ಬೆನಿಫಿಷಿಯಾಗಿ ಇಂಟಿಗ್ರೇಟ್ ಆಗಿರುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅದರಲ್ಲಿ ಇರ್ತಕ್ಕಂಥ ಕೀ ಕಾಂಪೊನೆಂಟ್ಸ್ ಏನು ಅಂತ ನಾವು ಒಂದೊಂದೇ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕ್ರಾಪ್ ಕಲ್ಟಿವೇಷನ್. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮಲ್ಲಿ ಏನು ಮಾಡ್ತೀವಿ ನಾವು, ಬೆಳೆಗಳನ್ನು ಬೆಳಿತೀವಿ. ಸೊ ವಿತ್ ಡೈವರ್ಸಿಫೈಡ್ ಕ್ರಾಪಿಂಗ್ ಪ್ಯಾಟರ್ನ್ಸ್. ಸೊ ದಿಸ್ ಎನ್ಶ್ಯೂರ್ಸ್ ದಿ ಫುಡ್ ಸೆಕ್ಯೂರಿಟಿ ಆ್ಯಂಡ್ ಸಾಯಿಲ್ ಹೆಲ್ತ್. ಸೊ ಕ್ರಾಪ್ ಕಲ್ಟಿವೇಷನ್ ಜೊತೆಗೆ ನಾವು ಏನು ಮಾಡ್ತೀವಿ, ಲೈವ್ ಸ್ಟಾಕ್ ಫಾರ್ಮಿಂಗ್ ಅಂತ ಮಾಡ್ತೀವಿ. ಲೈವ್ ಸ್ಟಾಕ್ ಫಾರ್ಮಿಂಗಲ್ಲಿ ಏನೇನೆಲ್ಲ ಮಾಡ್ತೀವಿ, ಹೈನುಗಾರಿಕೆ ಮಾಡ್ತೀವಿ, ಕೋಳಿ ಸಾಕಾಣಿಕೆ ಮಾಡ್ತೀವಿ, ಕುರಿ ಆಡು ಸಾಕಾಣಿಕೆ ಮಾಡ್ತೀವಿ. ಸೊ ಇದೇನು ಮಾಡುತ್ತೆ, ಅಡಿಷ್ನಲ್ ಇನ್ಕಮ್ನ ಪ್ರೊವಿಷನ್ ಮಾಡುತ್ತೆ, ಜೊತೆಗೆ ಗೊಬ್ಬರವನ್ನು ಕೊಡುತ್ತೆ. ದೆನ್ ಅಕ್ವಾಕಲ್ಚರ್ ಮಾಡ್ತೀವಿ. ಅಕ್ವಾಕಲ್ಚರ್ ಅಂದ್ರೇನು, ಫಿಶ್ ಫಾರ್ಮಿಂಗ್ ಇನ್ ಫಾರ್ಮ್ ಪಾಂಡ್ಸ್. ಸೊ ಫಾರ್ಮ್ ಪಾಂಡ್ಸ್ ಏನಿರುತ್ತೆ, ಅಲ್ಲಿ ನಾವು ಫಿಶನ್ನು ಬೆಳಿತೀವಿ. ಸೊ ಇದರಿಂದ ಏನಾಗುತ್ತೆ, ವಾಟರ್ ಯೂಸ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಜೊತೆಗೆ ನಮಗೆ ಫಿಶ್ ಸಿಗುತ್ತೆ. ಈ ಫಿಶನ್ನು ನಾವು ಮಾರ್ಕೆಟಿಗೆ ಮಾರ್ಬೋದು ಅಥವಾ ಸೆಲ್ಫ್ ಕನ್ಸಂಪ್ಷನ್ಗೆ ಯೂಸ್ ಮಾಡ್ಕೋಬೋದು. ಸೊ ಅದಾದಮೇಲೆ ಅಂದರೆ ಅಗ್ರೋ ಫಾರೆಸ್ಟ್ರಿ ಅಂತ ಇದೆ. ಸೊ ಅಗ್ರೋ ಫಾರೆಸ್ಟ್ರಿಯಿಂದ ಏನಾಗುತ್ತೆ, ನಾವು ಟ್ರೀಸ್ನ ಫಾರ್ಮ್ ಲ್ಯಾಂಡಲ್ಲೇ ಬೆಳಿತೀವಿ. ಸೊ ಇದರಿಂದ ಏನು ಸಿಗುತ್ತೆ, ನಮಗೆ ಟಿಂಬರ್ ಸಿಗುತ್ತೆ, ಫಾಡರ್ ಸಿಗುತ್ತೆ, ಜೊತೆಗೆ ಸಾಯಿಲ್ ಕನ್ಸರ್ವೇಷನ್ ಆಗುತ್ತೆ. ಇನ್ನು ಹಾರ್ಟಿಕಲ್ಚರ್ ಕ್ರಾಪ್ಸನ್ನು ನಾವು ನೋಡೋದಾದರೆ, ಕಲ್ಟಿವೇಷನ್ ಆಫ್ ಫ್ರೂಟ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಮೆಡಿಸಿನಲ್ ಪ್ಲಾಂಟ್ಸ್ ಫಾರ್ ಮಾರ್ಕೆಟ್ ಓರಿಯೆಂಟೆಡ್ ಫಾರ್ಮಿಂಗ್. ಸೊ ಈ ಮಾರ್ಕೆಟಿಂದ ಎಕ್ಸ್ಟ್ರಾ ಇನ್ಕಮ್ಗೋಸ್ಕರ ನಾವು ಏನು ಮಾಡ್ತೀವಿ, ಫ್ರೂಟ್ಸ್ ಬೆಳಿತೀವಿ, ವೆಜಿಟೇಬಲ್ಸ್ ಬೆಳಿತೀವಿ, ಮತ್ತು ಮೆಡಿಸಿನಲ್ ಪ್ಲಾಂಟ್ಸ್ನ ಬೆಳಿತೀವಿ. ಸೊ ಇದು ಏನು, ಹಾರ್ಟಿಕಲ್ಚರ್ ಇಸ್ ಆಲ್ಸೋ ಒನ್ ಆಫ್ ದ ಕಾಂಪೊನೆಂಟ್ ಆಫ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್. ಸೊ ಈ ಹಾರ್ಟಿಕಲ್ಚರ್ ಜೊತೆಗೆ ನಾವು ಏನು ಮಾಡ್ತೀವಿ, ಸೆರಿಕಲ್ಚರ್ ಮತ್ತು ಆ್ಯಪಿಕಲ್ಚರ್ನು ಇಂಟಿಗ್ರೇಟ್ ಮಾಡ್ಬೋದು. ಸೊ ಸೆರಿಕಲ್ಚರಿಂದ ಏನು ಮಾಡುತ್ತೆ, ನಮಗೆ ಸಿಲ್ಕ್ ಪ್ರೊಡಕ್ಷನ್ ಆಗುತ್ತೆ. ಆ್ಯಪಿಕಲ್ಚರಿಂದ ಹನಿ ಬೀ ಸಿಗುತ್ತೆ. ಸೊ ಅಂದರೆ ಹನಿ ಪ್ರೊಡಕ್ಷನ್ ಮಾಡ್ತೀವಿ. ಸೊ ಇದ್ರ ಜೊತೆಗೆ ನಮ್ಗೆ ಏನಾಗುತ್ತೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಸೊ ವೇಸ್ಟ್ ಮ್ಯಾನೇಜ್ಮೆಂಟ್ ಯಾವ ರೀತಿ ನಾವು ಮಾಡ್ಬೋದು ಅಂತಂದರೆ, ಸೊ ಈ ಎಲ್ಲ ಆ್ಯಕ್ಟಿವಿಟೀಸಿಂದ ಬರ್ತಕ್ಕಂಥ ವೇಸ್ಟನ್ನು ನಾವು ಬಯೋಗ್ಯಾಸ್ ಪ್ಲ್ಯಾಂಟ್ಸಲ್ಲಿ ಯೂಸ್ ಮಾಡಿ ಬಯೋಗ್ಯಾಸ್ ಪ್ರೊಡ್ಯೂಸ್ ಮಾಡ್ಬೋದು. ಕಾಂಪೋಸ್ಟಿಂಗ್ ಮಾಡಿ ಏನು ಮಾಡ್ಬೋದು ನಾವು, ವೆರ್ಮಿಕಲ್ಚರ್ ಮಾಡಿ ವೆರ್ಮಿ ಕಾಂಪೋಸ್ಟ್, ಈ ರೀತಿ ಬೇರೆ ಬೇರೆ ಕಾಂಪೋಸ್ಟ್ ಅಂದರೆ ಏನು ಮಾಡ್ಬೋದು, ಫರ್ಟಿಲೈಸರ್, ಈ ಏನು ಮೆನ್ಯೂರ್ ಅಂತ ಕರಿತೀವಿ, ಈ ಮೆನ್ಯೂರ್ನ ನಾವು ಪ್ರೊಡ್ಯೂಸ್ ಮಾಡ್ಬೋದು. ಸೊ ಈ ಮೆನ್ಯೂರ್ನ ನಾವು ಅಗ್ರಿಕಲ್ಚರ್ ಫೀಲ್ಡಿಗೆ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಸಾಯಿಲ್ ಫರ್ಟಿಲಿಟಿ ಇನ್ಕ್ರೀಸ್ ಆಗುತ್ತೆ. ನೌ ವಿ ವಿಲ್ ಡಿಸ್ಕಸ್ ದಿ ರೋಲ್ ಆಫ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಇನ್ ಸಸ್ಟೈನಬಲ್ ಅಗ್ರಿಕಲ್ಚರ್. ಸೊ ಈ ಸಸ್ಟೈನಬಲ್ ಅಗ್ರಿಕಲ್ಚರಲ್ಲಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ದು ರೋಲ್ ಏನಿದೆ ಅಂತ ನಾವು ಡಿಸ್ಕಸ್ ಮಾಡೋಣ. ಸೊ ದಿಸ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಇಟ್ ಅಡ್ರೆಸಸ್ ಎಕನಾಮಿಕ್, ಎನ್ವಿರಾನ್ಮೆಂಟಲ್ ಆ್ಯಂಡ್ ಸೋಷಿಯಲ್ ಸಸ್ಟೈನಬಿಲಿಟಿ ಇನ್ ಅಗ್ರಿಕಲ್ಚರ್. ಯಾವ ರೀತಿ ಇದು ಎಕನಾಮಿಕ್, ಎನ್ವಿರಾನ್ಮೆಂಟಲ್ ಆ್ಯಂಡ್ ಸೋಷಿಯಲ್ ಸಸ್ಟೈನಬಿಲಿಟಿ ಅಡ್ರೆಸ್ ಮಾಡುತ್ತೆ ಅಂತ ನಾವು ನೋಡೋದಾದರೆ, ಫಸ್ಟ್ ಎಕನಾಮಿಕ್ ಸಸ್ಟೈನಬಿಲಿಟಿ ಯಾವ ರೀತಿ, ಹೈಯರ್ ಪ್ರೊಡಕ್ಟಿವಿಟಿ ಆ್ಯಂಡ್ ಪ್ರಾಫಿಟಬಿಲಿಟಿ.
ಸೊ ಇಲ್ಲಿ ಏನಾಗುತ್ತೆ ಅಂದರೆ ಡೈವರ್ಸಿಫಿಕೇಶನ್ ಆಫ್ ಆಕ್ಟಿವಿಟೀಸ್ ಆಗುತ್ತೆ. ಇದರಿಂದ ಏನಾಗುತ್ತೆ, ರಿಸ್ಕ್ ರಿಡಕ್ಷನ್ ಆಗುತ್ತೆ ಆ್ಯಂಡ್ ಇಟ್ ಎನ್ಹ್ಯಾನ್ಸಸ್ ದಿ ಫಾರ್ಮ್ ಇನ್ಕಮ್. ಸೊ ಇವಾಗ ಕ್ರಾಪ್ ಫೇಲ್ಯೂರ್ ಆದರೆ ಎನಿಮಲ್ ಹಸ್ಬೆಂಡ್ರಿ ಮತ್ತು ಪೌಲ್ಟ್ರಿಯಿಂದ ಇನ್ಕಮ್ ಜನರೇಟ್ ಮಾಡ್ಬೋದು. ಸೊ ಒನ್ ಆರ್ ಅದರ್ ವೇ ಏನಾಗುತ್ತೆ, ಫಾರ್ಮರ್ಸ್ಗೆ ಇನ್ಕಮ್ ಸಪೋರ್ಟ್ ಇದ್ದೇ ಇರುತ್ತೆ. ಸೊ ಸೆಕೆಂಡ್ ಒನ್ ಈಸ್ ಇಯರ್ ರೌಂಡ್ ಎಂಪ್ಲಾಯ್ಮೆಂಟ್. ಸೊ ಇಯರ್ ರೌಂಡ್ ಎಂಪ್ಲಾಯ್ಮೆಂಟ್ ಅಂದ್ರೆ ಏನು, ಇವಾಗ ಬರೀ ಕ್ರಾಪ್ ಮೇಲೆ ಅಂದರೆ ಕ್ರಾಪ್ ಪ್ರೊಡಕ್ಷನ್ ಮೇಲೆ ಡಿಪೆಂಡ್ ಆಗಿದ್ರೆ ಸೊ ಆ ಕ್ರಾಪಿಂಗ್ ಸೀಸನಲ್ಲಿ ಮಾತ್ರ ಎಂಪ್ಲಾಯ್ಮೆಂಟ್ ಇರುತ್ತೆ. ಸೊ ಇವಾಗ ನಾವು ಕ್ರಾಪ್ ಜೊತೆಗೆ ಅಗ್ರೋ ಫಾರೆಸ್ಟ್ರಿ ಮಾಡ್ತಿದ್ದೀವಿ, ಪೌಲ್ಟ್ರಿ ಮಾಡ್ತಿದ್ದೀವಿ, ಫಿಶ್ ಫಾರ್ಮಿಂಗ್ ಮಾಡ್ತಿದ್ದೀವಿ, ಸೊ ಹೈನುಗಾರಿಕೆ ಎಲ್ಲ ಮಾಡ್ತಿದ್ದೀವಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಫಾರ್ಮ್ ಫ್ಯಾಮಿಲಿಗೆ ಮತ್ತು ಅಲ್ಲಿರ್ತಕ್ಕಂಥ ಲೇಬರ್ಸಿಗೆ ವರ್ಷಾನುಪೂರ್ತಿ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ದೆನ್ ಮಾರ್ಕೆಟ್ ಸ್ಟೆಬಿಲಿಟಿ. ಸೊ ಮಾರ್ಕೆಟ್ ಸ್ಟೆಬಿಲಿಟಿ ಯಾವ ರೀತಿ ಸಿಗುತ್ತೆ ಅಂದರೆ ಇಟ್ ರೆಡ್ಯೂಸಸ್ ದಿ ಡಿಪೆಂಡೆನ್ಸಿ ಆನ್ ಸಿಂಗಲ್ ಕ್ರಾಪ್. ಒಂದು ಸಿಂಗಲ್ ಕ್ರಾಪ್ ಮತ್ತು ಅದನ್ನು ಮಾರಾಟ ಮಾಡಿ ನಮಗೆ ಅದ್ರ ಮೇಲೆ ಏನು ಡಿಪೆಂಡೆನ್ಸಿ ಇರುತ್ತೆ ಅದನ್ನು ಕಡಿಮೆ ಮಾಡಿ, ಇವಾಗ ಏನಾಗುತ್ತೆ, ಒಂದು ಕ್ರಾಪ್ ಪ್ರೊಡ್ಯೂಸ್ ಮಾಡಿರ್ತೀವಿ, ಸೊ ಅದರಿಂದ ಆ ಕ್ರಾಪ್ನ ಬೆಲೆ ಬಂಪರ್ ಪ್ರೊಡಕ್ಷನ್ ಬಂದು ಆ ಕ್ರಾಪ್ ಬೆಲೆ ಕಡಿಮೆ ಆಗಿಬಿಟ್ರೆ ಪ್ರೈಸ್ ಫ್ಲಕ್ಚುಯೇಷನ್ ಆಗುತ್ತೆ. ಈ ಪ್ರೈಸ್ ಫ್ಲಕ್ಚುಯೇಷನಿಂದ ಏನಾಗುತ್ತೆ, ರೈತರಿಗೆ ಲಾಸ್ ಉಂಟಾಗುತ್ತೆ. ಸೊ ಈ ಲಾಸನ್ನು ಕಡಿಮೆ ಮಾಡೋದಕ್ಕೋಸ್ಕರ ಇವನ್ ಈ ಕ್ರಾಪಿಂದ ಬಂಪರ್ ಪ್ರೊಡಕ್ಷನ್ ಬಂದು ಪ್ರೈಸ್ ಕಡಿಮೆ ಆದ್ರೂ ನಮಗೆ ಬೇರೆ ಈ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮಲ್ಲಿ ಬೇರೆ ಆ್ಯಕ್ಟಿವಿಟೀಸಿಂದ ಏನಾಗುತ್ತೆ, ನಮಗೆ ಇನ್ಕಮ್ ಸೆಕ್ಯೂರಿಟಿ ಇರುತ್ತೆ. ಇನ್ನು ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ನಾವು ನೋಡೋದಾದರೆ ಎಫಿಷಿಯೆಂಟ್ ರಿಸೋರ್ಸ್ ಯುಟಿಲೈಸೇಷನ್. ಯಾವ ರೀತಿ, ಇಟ್ ರೆಡ್ಯೂಸಸ್ ವೇಸ್ಟೇಜ್ ಆಫ್ ನ್ಯೂಟ್ರಿಯೆಂಟ್ಸ್, ವಾಟರ್ ಆ್ಯಂಡ್ ಎನರ್ಜಿ. ಸೊ ಇದರಿಂದ ಏನಾಗುತ್ತೆ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮಿಂದ ಸಾಯಿಲ್ ಹೆಲ್ತ್ ಕನ್ಸರ್ವೇಷನ್ ಆಗುತ್ತೆ. ಯಾವ ರೀತಿ ಅಂತ ನೋಡೋದಾದರೆ ಲೈಫ್ ಸ್ಟಾಕ್ ಇರುತ್ತೆ. ಈ ಲೈಫ್ ಸ್ಟಾಕ್ ಏನು ಮಾಡುತ್ತೆ, ಅದರಿಂದ ಬರ್ತಕ್ಕಂತಹ ನಾವು ಆರ್ಗ್ಯಾನಿಕ್ ಮೆನ್ಯೂರಿಂದ ಸಾಯಿಲ್ ಫರ್ಟಿಲಿಟಿನ ಇನ್ಕ್ರೀಸ್ ಮಾಡ್ಬೋದು. ದೆನ್ ಥರ್ಡ್ ಒನ್ ಇಸ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್. ಸೊ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮಿಂದ ಏನಾಗುತ್ತೆ, ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆಗುತ್ತೆ. ಯಾವ ರೀತಿ ಅಂತಂದರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಇಟ್ ಈಸ್ ಬೇಸ್ಡ್ ಆನ್ ಎಕಾಲಜಿಕಲ್ ಪ್ರಿನ್ಸಿಪಲ್ಸ್. ಸೊ ಇದರಿಂದ ಏನಾಗುತ್ತೆ, ನಾವು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಮಾಡೋದ್ರಲ್ಲಿ ಬೇರೆ ಬೇರೆ ಜೀವರಾಶಿಗಳಿಗೆ ನಾವು ಏನು ಮಾಡೋದಂಗಾಗುತ್ತೆ, ಒಂದು ಹ್ಯಾಬಿಟೇಟ್ನ ಕ್ರಿಯೇಟ್ ಮಾಡಿ ಕೊಟ್ಟಂಗಾಗುತ್ತೆ. ಥರ್ಡ್ ಪಾರ್ಟ್ ಸೋಷಿಯಲ್ ಸಸ್ಟೈನಬಿಲಿಟಿ ನಾವು ನೋಡೋದಾದರೆ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಸೆಕ್ಯೂರಿಟಿ ಏನು ಮಾಡುತ್ತೆ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮಲ್ಲಿ ಎ ವೆರೈಟಿ ಆಫ್ ಫಾರ್ಮ್ ಪ್ರಾಡಕ್ಟ್ಸ್ ಬರುತ್ತೆ. ಸೊ ಇದೇನು ಮಾಡುತ್ತೆ, ನಮ್ಮದು ನ್ಯೂಟ್ರಿಷನ್ ನೀಡ್ಸ್ ಏನಿರುತ್ತೆ, ಫುಡ್ ಸೆಕ್ಯೂರಿಟಿ ಕೊಡೋದ್ರ ಜೊತೆಗೆ ನ್ಯೂಟ್ರಿಷನಲ್ ಸೆಕ್ಯೂರಿಟಿನೂ ಕೊಡುತ್ತೆ. ದೆನ್ ಸೆಕೆಂಡ್ ಒನ್ ರಿಡಕ್ಷನ್ ಇನ್ ರೂರಲ್ ಡಿಸ್ಟ್ರೆಸ್. ಸೊ ಈ ರಿಡಕ್ಷನ್ ಇನ್ ರೂರಲ್ ಡಿಸ್ಟ್ರೆಸ್ ಅಂದ್ರೇನು, ಒಂದೇ ಸೋರ್ಸಿಂದ ಇನ್ಕಮ್ ಡಿಪೆಂಡ್ ಆಗಿರೋದಿಲ್ಲ, ಬರೀ ಕ್ರಾಪ್ ಮೇಲೆ ನಾವು ಇನ್ಕಮ್ಗೋಸ್ಕರ ಡಿಪೆಂಡ್ ಆಗಿರೋದಿಲ್ಲ. ಸೊ ಅದರ್ ದ್ಯಾನ್ ಕ್ರಾಪ್, ಡೈರಿಯಿಂದ ನಮ್ಗೆ ಇನ್ಕಮ್ ಬರುತ್ತೆ, ಪೌಲ್ಟ್ರಿಯಿಂದ ಇನ್ಕಮ್ ಬರುತ್ತೆ. ಸೊ ಈ ರೀತಿ ಬೇರೆ ಬೇರೆ ಆ್ಯಕ್ಟಿವಿಟೀಸಿಂದ ನಮ್ಗೆ ಇನ್ಕಮ್ ಬರುತ್ತಿರೋದ್ರಿಂದ ಫಾರ್ಮ್ ಡಿಸ್ಟ್ರೆಸ್ ಕಡಿಮೆ ಆಗುತ್ತೆ. ಇದರಿಂದ ಏನಾಗುತ್ತೆ, ಒಂದು ವರ್ಷ ಪೂರ್ತಿ ಅಂದರೆ ಆಲ್ ರೌಂಡ್ ದ ಇಯರ್ ಏನಾಗುತ್ತೆ, ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಸೊ ಇಟ್ ಆಲ್ಸೋ ಪ್ರೊವೈಡ್ಸ್ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್, ರೆಡ್ಯೂಸಿಂಗ್ ಫಾರ್ಮರ್ಸ್ ವಲ್ನರಬಿಲಿಟಿ. ಇನ್ನು ಥರ್ಡ್ ಕಾಂಪೊನೆಂಟ್ ನೋಡೋದಾದರೆ ಎಂಪವರ್ಮೆಂಟ್ ಆಫ್ ವುಮನ್ ಆ್ಯಂಡ್ ಸ್ಮಾಲ್ ಫಾರ್ಮರ್ಸ್. ಯಾವ ರೀತಿ, ಪೌಲ್ಟ್ರಿ ಆ್ಯಕ್ಟಿವಿಟಿಯಿಂದ, ಡೈರಿ ಆ್ಯಕ್ಟಿವಿಟಿಯಿಂದ, ಮಶ್ರೂಮ್ ಫಾರ್ಮಿಂಗಿಂದ. ಸೊ ದಿಸ್ ಕ್ರಿಯೇಟ್ಸ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಫಾರ್ ಮಾರ್ಜಿನೈಸ್ಡ್ ಗ್ರೂಪ್. ನಾವು ವಿ ವಿಲ್ ಡಿಸ್ಕಸ್ ದಿ ಬೆನಿಫಿಟ್ಸ್ ಆಫ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮಿಂದ ಏನೆಲ್ಲ ಬೆನಿಫಿಟ್ ಇದೆ, ಹೈಯರ್ ಪ್ರೊಡಕ್ಟಿವಿಟಿ ಇರುತ್ತೆ. ಯಾವ ರೀತಿ ಹೈಯರ್ ಪ್ರೊಡಕ್ಟಿವಿಟಿ, ಮಲ್ಟಿ ಕಾಂಪೊನೆಂಟ್ ಫಾರ್ಮಿಂಗ್, ಇಟ್ ಎನ್ಶೂರ್ಸ್ ಬೆಟರ್ ಇಲ್ಡ್ ಪರ್ ಯೂನಿಟ್ ಏರಿಯಾ ಏನಾಗುತ್ತೆ, ಬೆಟರ್ ಇಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ರಿಸೋರ್ಸ್ ಎಫಿಷಿಯನ್ಸಿ ಇರುತ್ತೆ, ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್, ಕ್ಲೈಮೇಟ್ ರೆಸಿಲಿಯನ್ಸ್ ಆ್ಯಂಡ್ ಲೈವ್ಲಿಹುಡ್ ಸೆಕ್ಯೂರಿಟಿ. ಇನ್ನು ಚಾಲೆಂಜಸ್ ನೋಡೋದಾದರೆ ಹೈ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಇನಿಷಿಯಲಿ ನಾವೇನು ಮಾಡಬೇಕು, ಹೈ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ದೆನ್ ನಾಲೆಜ್ ಆ್ಯಂಡ್ ಸ್ಕಿಲ್ಸ್ ಗ್ಯಾಪ್. ಸೊ ಕೆಲವೊಂದಿಷ್ಟು ಈ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮಲ್ಲಿ ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸ್ನ ಮಾಡಲಿಕ್ಕೆ ನಾಲೆಜು ಫಾರ್ಮರ್ಸ್ ಹತ್ರ ಇರಲ್ಲ. ಸೊ ದ್ಯಾಟ್ ರಿಕ್ವೈರ್ಸ್ ಟ್ರೈನಿಂಗ್. ಇನ್ನು ಥರ್ಡ್ ಚಾಲೆಂಜ್ ನೋಡೋದಾದರೆ ಲ್ಯಾಂಡ್ ಅವೈಲಬಿಲಿಟಿ ಇಶ್ಯೂಸ್. ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಹತ್ರ ಲ್ಯಾಂಡ್ ಅಷ್ಟೊಂದು ಜಾಸ್ತಿ ಇರಲ್ಲ. ಸೊ ಇದರಿಂದ ಏನಾಗುತ್ತೆ, ಲ್ಯಾಂಡ್ ಫ್ರಾಗ್ಮೆಂಟೇಷನಿಂದ ಏನಾಗುತ್ತೆ, ಸೊ ದೇ ಕೆನಾಟ್ ಗೋ ಫಾರ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್. ದೆನ್ ಮಾರ್ಕೆಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಕನ್ಸ್ಟೆಂಟ್. ಯಾವ ರೀತಿ, ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಇರಲ್ಲ, ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ಇದರಿಂದ ಏನಾಗುತ್ತೆ, ಪೆರಿಷಬಲ್ ಫಾರ್ಮ್ ಪ್ರೊಡ್ಯೂಸ್ ಇರುತ್ತೆ, ಅದು ಸ್ಪಾಯ್ಲ್ ಆಗುತ್ತೆ. ದೆನ್ ಪಾಲಿಸಿ ಸಪೋರ್ಟ್. ಗೌರ್ಮೆಂಟಿಂದ ಪಾಲಿಸಿ ಸಪೋರ್ಟ್ ಬೇಕಾಗುತ್ತೆ. ಏನಕ್ಕಂತಂದರೆ ಕ್ರೆಡಿಟ್ಗೆ, ಇನ್ಶೂರೆನ್ಸ್ಗೆ ಮತ್ತು ಇನ್ಸೆಂಟಿವ್ಸ್ಗೆ. ಸೊ ಅದನ್ನು ಪ್ರೊವಿಷನ್ ಮಾಡೋದ್ರ ಮುಖಾಂತರ ಈ ಚಾಲೆಂಜಸ್ನೆಲ್ಲ ನಾವು ಓವರ್ಕಮ್ ಮಾಡ್ಕೋಬೋದು. ಕಮಿಂಗ್ ಟು ದಿ ಗೌರ್ಮೆಂಟ್ ಇನಿಷಿಯೇಟಿವ್ ಪ್ರಮೋಟಿಂಗ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ನಾವು ನೋಡೋದಾದರೆ ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂತ ಒಂದು ಗೌರ್ಮೆಂಟ್ ಮಿಷನ್ ಇದೆ. ಸೊ ಇಟ್ ಎನ್ಕರೇಜಸ್ ಕ್ಲೈಮೇಟ್ ರೆಸಿಲಿಯಂಟ್ ಫಾರ್ಮಿಂಗ್ ಸಿಸ್ಟಮ್ಸ್. ಸೊ ಈ ಕ್ಲೈಮೇಟ್ ರೆಸಿಲಿಯಂಟ್ ಫಾರ್ಮಿಂಗ್ ಸಿಸ್ಟಮಲ್ಲಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಕೂಡ ಒಂದು. ದೆನ್ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಇದೆ. ಇದೇನು ಮಾಡುತ್ತೆ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ಗೆ ಫೈನಾನ್ಷಿಯಲ್ ಸಪೋರ್ಟ್ನ ಪ್ರೊವೈಡ್ ಮಾಡುತ್ತೆ ಫಾರ್ ಫಾರ್ಮ್ ಡೈವರ್ಸಿಫಿಕೇಷನ್. ದೆನ್ ಪರಂಪರಾಗತ ಕೃಷಿ ವಿಕಾಸ ಯೋಜನಾ ಅಂತ ಇದೆ. ಈ ಸ್ಕೀಮ್ ಏನು ಮಾಡುತ್ತೆ ಅಂದರೆ ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ನ ಪ್ರಮೋಟ್ ಮಾಡುತ್ತೆ. ಸೊ ಈ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಏನಿದೆ, ಇಟ್
has one of the component. Organic farming is one of the component of integrated farming system. Then submission on agroforestry ಅಂತ ಇದೆ. ಸೊ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಲ್ಲಿ ಅಗ್ರೋಫಾರೆಸ್ಟ್ರಿ ನಾವು ಯೂಸ್ ಮಾಡ್ಕೊಳ್ತಾ ಇರೋದ್ರಿಂದ ಈ ಸಬ್ಮಿಷನ್ ಆನ್ ಅಗ್ರೋಫಾರೆಸ್ಟ್ರಿ ಏನು ಮಾಡುತ್ತೆ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ನ ಸಪೋರ್ಟ್ ಮಾಡುತ್ತೆ. ಅದಾದಮೇಲೆ ಕೃಷಿ ವಿಜ್ಞಾನ ಕೇಂದ್ರ ಅಂತ ಇದೆ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ರೈತರಿಗೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಏನಿದೆ ಅದರ ನಾಲೆಜ್ ರಿಲೇಟೆಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಪಾಯಿಂಟ್ಸ್ ಬರೆದ್ಮೇಲೆ ನಾವು ಆನ್ಸರ್ನ ಕನ್ಕ್ಲೂಡ್ ಮಾಡಬೇಕು. ಕನ್ಕ್ಲೂಷನಲ್ಲಿ ಏನು ಬರೀಬೇಕು, ಸೊ ಇದೇನು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಇದೆ ಅದರದ್ದು ಬೆನಿಫಿಟ್ಸ್ ಏನಿದೆ ಅದನ್ನು ಅಥವಾ ಅದರ ಸಿಗ್ನಿಫಿಕೆನ್ಸ್ ಏನಿದೆ ಅದನ್ನು ಸಮರೈಸ್ ಮಾಡೋದ್ರ ಮುಖಾಂತರ ನಾವು ಆನ್ಸರ್ನ ಕನ್ಕ್ಲೂಡ್ ಮಾಡಬೇಕು. ಸೊ ಇಲ್ಲಿ ನಾವು ಒಂದು ಕನ್ಕ್ಲೂಷನ್ನ ಕೊಟ್ಟಿದ್ದೀವಿ ಮಾಡೆಲ್. ಸೊ ಇದನ್ನು ಯೂಸ್ ಮಾಡ್ಕೋಬೋದು, ಆರ್ ಎಲ್ಸ್ ಯು ಕ್ಯಾನ್ ಕಮ್ ಅಪ್ ವಿತ್ ಯುವರ್ ಓನ್ ಕನ್ಕ್ಲೂಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. See you in the day 44 question and answer approach discussion. Till then, happy answer writing.